ನಾರಾಯಣ. ಶ್ರೀ ಕ್ಷೇತ್ರ ಕೈವಾರದ ಗವಿ ಬಳಿಯ ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ವೈಕುಂಠ ಯಾಗಶಾಲೆಯಲ್ಲಿ ಸದ್ಗುರು ಶ್ರೀ ಕೈವಾರ ತಾತಯ್ಯನವರು ರಚಿಸಿರುವ ಶ್ರೀರಾಮ ಭವತಾರಕ ಮಂತ್ರದ ಶ್ರೀರಾಮ ಕೋಟಿ ಜಪಯಜ್ಞವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದು 7ನೇ ಮಾಸದ ಕಾರ್ಯಕ್ರಮ. ಗವಿ ಯಾಗಶಾಲೆಯಲ್ಲಿರುವ ಶ್ರೀ ಗಣಪತಿ, ಮಹಾಲಕ್ಷ್ಮಿ, ಶ್ರೀ ಯೋಗ ನರಸಿಂಹಸ್ವಾಮಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ವಿಗ್ರಹಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀಮತಿ ಉಷಮ್ಮ, ಶ್ರೀಮತಿ ದಾಕ್ಷಾಯಿಣಿರವರು ಪ್ರಾರ್ಥಿಸಿದರು. ಉಪನ್ಯಾಸಕರಾದ ಶ್ರೀಯುತ ವೆಂಕಟರಮಣಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಧರ್ಮಾಧಿಕಾರಿಗಳಾದ ಡಾಕ್ಟರ್ MR ಜಯರಾಮ್ ರವರು ಆತ್ಮಬೋಧಾಮೃತ ಪ್ರವಚನವನ್ನು ನೀಡಿದರು. ಶ್ರೀರಾಮ ಕೋಟಿ ನಡೆಯುವ ಸ್ಥಳದಲ್ಲಿ ವೇದಿಕೆಯನ್ನು ಹಾಕಲಾಗಿತ್ತು. ಆ ವೇದಿಕೆಯಲ್ಲಿ ಶ್ರೀರಾಮರ, ಕೈವಾರ ತಾತಯ್ಯನವರ ಭಾವಚಿತ್ರಗಳನ್ನು, ಶ್ರೀ ಸೀತಾರಾಮರ ವಿಗ್ರಹಗಳನ್ನು ಹಾಗೂ ಮಧ್ಯದಲ್ಲಿ ದೀಪಸ್ತಂಭವನ್ನು ಇಡಲಾಗಿತ್ತು. ಧರ್ಮಾಧಿಕಾರಿ ದಂಪತಿಗಳು ದೀಪವನ್ನು ಬೆಳಗುವುದರ ಮೂಲಕ ಶ್ರೀರಾಮ ಕೋಟಿ ಜಪಯಜ್ಞಕ್ಕೆ ಚಾಲನೆಯನ್ನು ನೀಡಿದರು. ಶ್ರೀ ಯೋಗಿ ನಾರಾಯಣ ಮಠದ ಉಪಾಧ್ಯಕ್ಷರಾದ ಶ್ರೀಯುತ ಜೆ ವಿಭಾಕರ್ ರೆಡ್ಡಿ, ಖಜಾಂಚಿಗಳಾದ ಶ್ರೀಯುತ RPM ಸತ್ಯನಾರಾಯಣ್, ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ಶ್ರೀಯುತ ವಾನರಾಶಿ ಬಾಲಕೃಷ್ಣ ಭಾಗವತರವರುಗಳು ಭಾಗವಹಿಸಿದ್ದರು. ಶ್ರೀರಾಮ ಕೋಟಿ ಜಪಯಜ್ಞವನ್ನು ಅಖಂಡ 24 ಗಂಟೆಗಳ ಕಾಲ ನಿರಂತರವಾಗಿ ಸಮರ್ಪಿಸಲಾಯಿತು. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ ಎಂಬ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಿಸುತ್ತಾ, ತಾಳ ಹಾಕುತ್ತಾ, ಶ್ರೀರಾಮರ ವೇದಿಕೆಯ ಸುತ್ತಲೂ ಹೆಜ್ಜೆ ಹಾಕುತ್ತಾ ಭಕ್ತಿಯಿಂದ ಪಠಿಸಿದರು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ. ವಂದನಮು ಶ್ರೀ ವೆಂಕಟೇಶ್ವರ, ವಂದನಮು ಜಗದೀಶ್ವರ, ವಂದನಮು ಶ್ರೀ ವೆಂಕಟೇಶ್ವರ, ವಂದನಮು ಜಗದೀಶ್ವರ, ವಂದನಮು ಶ್ರೀ ವಿಠಲೇಶ್ವರ, ವಂದನಮು ನಾರಾಯಣ, ವಂದನಮು ಶ್ರೀ ವಿಠಲೇಶ್ವರ, ವಂದನಮು ನಾರಾಯಣ, ರಾಮ ರಾಮ ಮುಕುಂದ ಮಾಧವ, ರಾಮ ಸದ್ಗುರು ಕೇಶವ. ಸದ್ಗುರು ತಾತಯ್ಯನವರ ಪ್ರೇರಣೆಯಂತೆ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ 7ನೇ ರಾಮಕೋಟಿ ಜಪಯಜ್ಞ ಕಾರ್ಯಕ್ರಮಕ್ಕೆ
ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳಿಗೆ ತಮ್ಮೆಲ್ಲ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ, ಪೂಜ್ಯ ಧರ್ಮಾಧಿಕಾರಿಗಳು ಈ ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ಆತ್ಮಬೋಧಾಮೃತವನ್ನು ಹಿತವಚನ ನೀಡಲಿದ್ದಾರೆ. ಅದಕ್ಕಿಂತ ಮೊದಲಿಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅಡಿ ಹಿಡಿಯೋಣ ಅಂತ ಹೇಳ್ತಾ ಈ ಪ್ರಾರ್ಥನೆಯನ್ನು ದ್ರಾಕ್ಷಾಯಿಣಿ ಮತ್ತು ಉಷಕ್ ಅವರು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ. ಏಕದಂತ ಮೂಷಿಕವಾಹನ ವೇದ ಮುನಿಗಣ ವಂದಿತ, ಏಕದಂತ ಮೂಷಿಕವಾಹನ ವೇದ ಮುನಿಗಣ ವಂದಿತ. ಈಗ ನಾವು ಇದು 7ನೇ ತಿಂಗಳ ಒಂದು ಜಪಯಜ್ಞಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಸೇರಬೇಕು ಅಂತಂದರೆ ಅದಕ್ಕೆ ಕಾರ್ಯಕಾರಣ ಸಂಬಂಧ ಇದ್ದೇ ಇರ್ತದೆ ಅಂಥೇಳಿ ಎಲ್ಲ ಮಹಾನುಭಾವರು ಸಂತರು ಹೇಳಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಬೇಕು ಅಂತಂದರೆ ಅದಕ್ಕೊಂದು ಕಾರಣ ಮತ್ತು ಅದಕ್ಕೂ ಒಂದು ಕಾರ್ಯ. ಈ ಕಾರ್ಯ ನಾವೆಲ್ಲರೂ ಸೇರಬೇಕು ಅಂತಂದರೆ ಅದಕ್ಕೆ ಒಂದು ಕಾರಣ, ಭಗವಂತನ ತಾತಯ್ಯನವರ ಒಂದು ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾವೆಲ್ಲರೂ ಕೂಡ ಭಾವಿಸಿ, ಯಾಕೆ ಅಂತಂದರೆ ಸದ್ಗುರು ತಾತಯ್ಯನವರು ತಪಸ್ಸು ಮಾಡದಿರುವಂತಹ ಸಿದ್ಧಿಯನ್ನು ಪಡೆದಂತಹ ಪವಿತ್ರವಾದಂತಹ ಈ ಸ್ಥಳ, ಇಲ್ಲಿ 24 ಗಂಟೆಗಳ ಕಾಲ ನಾವೆಲ್ಲರೂ ಕೂಡ ರಾಮನಾಮ ಸ್ಮರಣೆಯೊಂದಿಗೆ ನಮ್ಮ ಹಿಂದಿನ ಜನ್ಮಾಂತರಗಳ ಒಂದು ಕರ್ಮಗಳನ್ನೆಲ್ಲ ಕೂಡ ನಾಶ ಮಾಡಿ ಮುಂದಿನ ಮಾರ್ಗಕ್ಕೆ, ಒಂದು ಪುಣ್ಯದ ಮಾರ್ಗಕ್ಕೆ ಸದ್ಗುರು ತಾತಯ್ಯನವರೇ ನಮ್ಮನ್ನೆಲ್ಲ ಎಲ್ಲರನ್ನೂ ಕೂಡ ಇಲ್ಲಿಗೆ ಒಬ್ಬೊಬ್ಬರನ್ನೇ ಆಯ್ಕೆ ಮಾಡಿಕೊಂಡು ಭಗವಂತನ ಒಂದು ಸಾನ್ನಿಧ್ಯಕ್ಕೆ ಸೇರಿಸೋದಕ್ಕೆ ತಾತನವರೇ ನಮಗೆಲ್ಲರೂ ಕೂಡ ಮಾರ್ಗ ತೋರಿಸ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾ, ಈ ಸಮಯದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ಇವಾಗ ಏನಪ್ಪ ಇದು, ಏನಿದು ರಾಮ ತಾರಕ ಮಂತ್ರ ಅಂತ ನಾವೆಲ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕಂದರೆ ತಾತಯ್ಯನವರು 2 ಭಾಗ ಮಾಡಿದ್ದಾರೆ. ಒಂದು ಭಾಗ ಜ್ಞಾನಯೋಗ ರಾಜಯೋಗ, ಒಂದು ಭಾಗ. ಇನ್ನೊಂದು ಭಾಗ ಭಕ್ತಿಯೋಗ ಮತ್ತು ಕರ್ಮಯೋಗ, 2 ಭಾಗವನ್ನು ಮಾಡಿದ್ದಾರೆ. ನಮಗೋಸ್ಕರ ಇಡೀ ಇದನ್ನು ಯಾರೂ ಇಂಥ ರೀತಿಯಲ್ಲಿ 2 ಭಾಗವನ್ನು ಮಾಡಿಲ್ಲ, 2 ಮಂತ್ರವನ್ನು ಕೊಟ್ಟಿಲ್ಲ. ಯಾವಾಗಲೂ ಒಂದೇ ಮಂತ್ರವನ್ನು ಕೊಟ್ಟಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ 2 ಮಂತ್ರವನ್ನು ಕೊಟ್ಟಿದ್ದಾರೆ. ಒಂದು ರಾಜಯೋಗ ಮತ್ತು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗ ಮತ್ತು ಭಕ್ತಿಯೋಗ. 2 ಬೇರೆ ಬೀಜಾಕ್ಷರ. ಏನಪ್ಪ ಇದು, ಎಂಥದ್ದು ಇದು? ಜ್ಞಾನಯೋಗದಲ್ಲಿ ಓಂ ನಾರಾಯಣ 5 ಪಂಚಾಕ್ಷರಿ ಮಂತಮು ಮದಿಲೋ ಬಿಡುವಕ ಪಟಯಿಂಚುಟನಾ ದೆನ್ನಟಿಕೋ. ಯಾರು ಇದನ್ನು ಮಾಡ್ತಾರೋ ಅವ್ರಿಗೆ ನೋಡಪ್ಪ, ಆ ಗುರುಗಳ ಒಂದು ಅನುಗ್ರಹದಿಂದ ಅವನು ಪರಮಾತ್ಮನ ಸೇರ್ತಾನೆ, ಅಂದರೆ ಯೋಗದ ಮಾರ್ಗದಲ್ಲಿ ಸೇರ್ತಾನೆ ಅಂತಂದರು. ಯೋಗ ಮಾರ್ಗ ಅಂತಂದರೆ ಮೂಲಾಧಾರದಿಂದ ಸಹಸ್ರಾರದಲ್ಲಿ ಅವನು ಸಂಚರಿಸುವಾಗ ಕೊನೆಯದಲ್ಲಿ ಅಲ್ಲಿ ಸೇರ್ತಾನೆ, ಸಹಸ್ರಾರದಲ್ಲಿ ಸೇರ್ತಾನಪ್ಪ ಅಂತಂದರು. ಆದರೆ ಪರಮಾತ್ಮನ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಅಪ್ಪ ಅದು ಅಷ್ಟು ಸುಲಭ ಅಂತ ತಿಳ್ಕೊಬೇಡ, ಭಾರಿ ಕಠಿಣ. ಇದು ಯಾವಾಗೋ ನಾನು ಹೇಳಿದ್ದೆ ರಾಜಯೋಗದ್ದು, ಆದರೆ ಅದು ಎಷ್ಟು ಯುಗದಲ್ಲಿ ಅದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಭಾರಿ ಕಠಿಣ, ಅದು ಇವಾಗ ಹೇಳ್ತಾ ಇದ್ದೇನೆ ಅಂತ ಅರ್ಜುನಿಗೆ ಹೇಳ್ತಾರೆ. ಆದರೆ ಅದು ಭಾರಿ ಕಠಿಣ, ನಿನಗೆ ಆಗೋದಿಲ್ಲ, ಅದು ಹೇಳ್ತಾ ಇದ್ದೇನೆ ಕೇಳು ಅಂತಾನೆ. ಓಂ ನಾರಾಯಣ ಮಂತ್ರವನ್ನು ಕೊಟ್ಟು ಜ್ಞಾನಯೋಗ ಮತ್ತು ರಾಜಯೋಗದಲ್ಲಿ ಅದು ನಮ್ಗೆ ಕೊಟ್ಟಿದ್ದಾರೆ. ಅದು ತಾರಕ ಮಂತ್ರನೂ ಹೇಳಿದ್ದಾರೆ, ಅಂದರೆ ಹುಟ್ಟು ಸಾವಿನ ಗೆಲ್ಲೋ ಅಂತ ಮಂತ್ರ. ಅದರಲ್ಲಿ ನಾವು ಯಾವ ರೀತಿಯಾಗಿ ನಾವು ಹೋಗಬೇಕು, ಸಮಾಧಿ ಸ್ಥಿರದಲ್ಲಿ ನಾವು ಕೂತ್ಕೋಬೇಕು.
ಸಮಾಧಿಯಲ್ಲಿ ಯಾರೂ ಇವತ್ತಿನ ದಿವಸ ಸಮಾಧಿಯಲ್ಲಿ ಕುಳಿತುಕೊಂಡು 6 ತಿಂಗಳ ಕಾಲ ಏನೂ ಇಲ್ಲದೆ, ಊಟ ಇಲ್ಲದೆ, ನೀರು ಇಲ್ಲದೆ ಕೂತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದು ಭಾರಿ ಕಠಿಣ. ಸುಮ್ಮನೆ ನಾವು ಹೇಳ್ಬೋದು ಅಷ್ಟೇ, ಯಾರಿಗೂ ಅದು ಸಾಧ್ಯವಿಲ್ಲ. ಅಂಥವ್ರು ಮಾಡೋಂಗಿದ್ದರೆ ನೋಡಪ್ಪ ಮಾಡು ಅಂತಂದರು. ಮತ್ತು ಇನ್ನೇನು ಮಾಡಬೇಕು? ನಾವು ಇಂಥ ಒಂದು ಅಜ್ಞಾನದಲ್ಲಿ ಇರ್ತಕ್ಕಂಥ ಮನುಷ್ಯ ಅಂಥ ಜ್ಞಾನ ಪಡಿಬೇಕಾದ್ರೆ ಸಾಧ್ಯವೇ ಇಲ್ಲ. ಮತ್ತು ಏನು ಮಾಡಬೇಕಪ್ಪ? ಆವಾಗ ಗುರುಗಳು, ಋಷಿ ಮುನಿಗಳು ಅವರು ಬೇರೆ ಮಂತ್ರವನ್ನು ಕೊಟ್ಟರು. ಎಂಥ ಮಂತ್ರ ಅದು? ಆ ಮಂತ್ರ ತಾರಕ ಮಂತ್ರ ಅಂತ ಕೊಟ್ಟರು. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನೆಯ ದೇವ ರಾಮ ಶ್ರೀ ನಾರಾಯಣ. ಅದು ಭಕ್ತಿಪೂರ್ವಕವಾಗಿ ಯಾರು ಇದನ್ನು ಮಾಡ್ತಾರೋ ಕರ್ಮಗಳ ನಾಶವನ್ನು ಮಾಡಿ ಭಕ್ತಿಯಿಂದ ಅವನು ಮೋಕ್ಷವನ್ನು ಪಡಿತಾನೆ, ಪರಮಾತ್ಮನಲ್ಲಿ ಮೋಕ್ಷವನ್ನು ಪಡಿತಾನೆ. ಎಲ್ಲ ಒಟ್ಟಿಗೆ మహామంగళకి ನಾವು ಯಾವ రీతి అందరూ కలిసి మనము మహామంగళం చేస్తామో అట్లా మొదట కూడా పూజ్య ధర్మాధికారులు అమ్మోళ్ళ జొతలో మనం అందరూ ప్రారంభంలో కూడా ఒట్టుగా అంతా రామ్ కొట్టి చేస్తాం. సుముహూర్తోస్తు సుప్రతిష్ఠితమస్తు. రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ రామ ముకుంద మాధవ రామ సద్గురు కేశవ రామ దశరథ తనయ దేవ రామ శ్రీ నారాయణ రామ రామ ముకుంద మాధవ రామ సద్గురు కేశవ రామ దశరథ తనయ దేవ
ಸೇನಾ